ಗಂಗಾವತಿ ವಕೀಲರ ಸಂಘಕ್ಕೆ ಶ್ರೀ ಕೆಎಸ್ ಮಹದೇವ ಪ್ರಸಾದ್ ಇವರು ಭೇಟಿ ಮಾಡಿ ತಮ್ಮನ್ನು ಕರ್ನಾಟಕ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲಾ ವಕೀಲರಿಗೆ ಧನ್ಯವಾದಗಳು ತಿಳಿಸಿದರು ಮತ್ತು ವಕೀಲರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಮಾತನಾಡಿ, ವಕೀಲರ ಹಿತರಕ್ಷಣೆ ಕಾಯ್ದೆ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು. ಕರ್ನಾಟಕ ರಾಜ್ಯದಲ್ಲಿ ನಕಲಿ ವಕೀಲರ ಸಂಖ್ಯೆ ಹೆಚ್ಚುತ್ತಿದ್ದು, ಅಂತವರನ್ನು ಗುರುತಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಲಾಯಿತು ಮತ್ತು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದ ಶ್ರೀ ಡಿ.ಕೆ. ಶಿವಕುಮಾರ್ ಇವರಲ್ಲಿ ಮುಂದಿನ ಬಜೆಟ್ನಲ್ಲಿ ನ್ಯಾಯಾಲಯಕ್ಕಾಗಿ ಪ್ರತ್ಯೇಕ ಅನುದಾನ ಮೀಸಲಿಡಲು ಅವರಲ್ಲಿ ಒತ್ತಡ ಹೇರಲು ಮನವಿ ಮಾಡಲಾಯಿತು ಮತ್ತು ಸಂಘದ ಅಧ್ಯಕ್ಷರು ಮಾತನಾಡಿ, ಗಂಗಾವತಿ ನ್ಯಾಯಾಲಯದಲ್ಲಿ ವಕೀಲರ ಭವನಕ್ಕಾಗಿ ಸರ್ಕಾರದಿಂದ ಆದಷ್ಟು ಬೇಗ ಅನುದಾನ ಒದಗಿಸಿ ಕೊಡಬೇಕಾಗಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದನಗೌಡ ಪಾಟೀಲ್, ಜಿ ವೀರೇಶಪ್ಪ, ಎಚ್ ಬಸನಗೌಡ, ಎಂ ಪಂಪನಗೌಡ, ಎಚ್ ಕನಕರಾಯ, ಪ್ರೇಮಮೂರ್ತಿ, ಎಸ್ ಪಟ್ಟಣಶೆಟ್ಟಿ, ನಾಗರಾಜ್ ಜವಳಿ, ವಿಎನ್ ಪಾಟೀಲ್, ಮಲ್ಲಿಕಾರ್ಜುನ್ ಮುಸಲಿ, ಶೇಖರ್ ಬಾಗೂಡಿ, ಕೆ ಕೃಷ್ಣಪ್ಪ, ಪಿವಿ ಪಾಟೀಲ್, ಸಂತೋಷ್ ಬಾಲಂಕರ್, ಜಾಜಿ ಮಲ್ಲಿಕಾರ್ಜುನ, ಗಂಗಾಧರ್ ಪತ್ತಾರ್, ಶಿವಪ್ಪ ಯಲಬುರ್ಗಿ, ಎಸ್ಆರ್ ನಾಯಕ, ಶರಣಬಸವರೆಡ್ಡಿ, ದೇವಾನಂದ್ ಮತ್ತು ಇತರರು ಉಪಸ್ಥಿತರಿದ್ದರು.